ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ನನ್ನವನು ಭಾಗ 5. ಅಮ್ಮ, ಮನಸ್ವಿ ವಿಷಯ ಏನಮ್ಮ? ಕಾಲೇಜ್ ಮುಗಿಸಿ ಮನೆಗೆ ಬಂದಾಗ ತಿಂಡಿ ಕಾಫಿಯೊಂದಿಗೆ ನೈನಿ ಅಮ್ಮನಲ್ಲಿ ಕೇಳಿದಳು. ಅದೆಲ್ಲ ಅಪ್ಪ ಹೇಳುತ್ತಾರೆ. ಹಾಗಲ್ಲಮ್ಮ, ಸುಮ್ಮನೆ ಕೇಳಿದೆ. ವರ್ಷ, ನೀನಾದರೂ ಹೇಳು ಸ್ವಲ್ಪ ಇವಳಿಗೆ. ಆಗಿಂದ ತಲೆ ತಿಂತ ಇದ್ದಾಳೆ. ಅಯ್ಯೋ ಅಮ್ಮ, ಅವಳು ಅಣ್ಣ ಎಲ್ಲಿ ಅಂತ ಹುಡುಕುತ್ತಿದ್ದಾಳೆ. ನೀನು ಹೇಳಿದ್ದು ಕೇಳ್ತಾ ಇಲ್ಲ. ನೈನಿಯ ತಲೆಯ ಮೇಲೊಂದು ಮಟ್ಟಿಗೆ ವರ್ಷ ಹೇಳಿದಳು. ತಲಹರಟೆ ಇವಳು. ಅದು ಬಿಡು ವರ್ಷ, ತೋಟಕ್ಕೆ ಹೋಗಿ ಸಿದ್ಧಾರ್ಥನನ್ನು ಕರೆದುಕೊಂಡು ಬಾ. ಅವನು ಬೆಳಗ್ಗೆ ಹೋಗಿದ್ದಾನೆ. ಊಟ ಸಹ ಕೆಲಸದವರೊಟ್ಟಿಗೆ. ನಾಳೆಯಿಂದ ಅವನಿಗೆ ಟೈಮ್ ಇಲ್ವಂತೆ. ಅಂಥದ್ದೇನು ರಾಜಕಾರ್ಯ ಅವನಿಗೆ ನಾಳೆ? ನೈನಿ ಕೇಳಿದ್ದಕ್ಕೆ ಚಂದ್ರಕಲಾ ಹೇಳಿದರು ನಗುತ್ತಾ, ಫೈಟ್ ವಿತ್ ಕಿಶೋರ. ಏನಮ್ಮ, ಅಪ್ಪ ಕೇಸ್ ರಿಟರ್ನ್ ತಗೊಂಡು ಇಲ್ವಾ? ಏನೋ ಯಾವ ಲಾಯರ್ ಸಿಕ್ಕಿಲ್ಲ ಅಂತೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಅಲ್ಲ, ಈಗ ಸಂಬಂಧಗಳಲ್ಲಿ ಆಟ ಆಡೋಕ್ಕೆ ಬರ್ತಾರೆ, ಅದಕ್ಕೆ ರೆಡಿ ಇರಬೇಕು ಎಂದು ಹೇಳಿದ. ಓ ಹಾಗಾ? ವರ್ಷ, ನೀನು ಬೇಸರ ಮಾಡಬೇಡ, ಅವನು ನೋಡಿಕೊಳ್ಳುತ್ತಾನೆ. ನನಗೇನು ಬೇಸರ ಇಲ್ಲ ಅಮ್ಮ. ನನ್ನಪ್ಪ ಅಷ್ಟು ಕಷ್ಟ ತಗೊಳ್ಳಲ್ಲ. ಯಾಕೆಂದರೆ ಪ್ರೆಸ್ಟೀಜ್ ಪ್ರಶ್ನೆ. ನಗುತ್ತಾ ನೈನಿ ಹೇಳಿದಳು. ದಯಮಾಡಿಸಿ ಅತ್ತಿಗೆಯಮ್ಮ, ಅಣ್ಣನ ಹತ್ತಿರ ಹೋಗಿ. ಹೀರೋ, ನಿಂಗೂ ಒಂದು ರಾಜ್ಕುಮಾರ ಸಿಗಲಿ, ಆಗ ನಾನು ನೋಡ್ತೇನೆ. ಎಲ್ಲರೂ ನಕ್ಕರು. ತೋಟದ ತುದಿಗೆ ಬಂದರೂ ಸಿದ್ಧಾರ್ಥ್ ಎಲ್ಲೂ ಕಾಣದಿದ್ದಾಗ ರೀ ರೀ ಎನ್ನುತ್ತಾ ಜೋರಾಗಿ ಕೂಗಿದಳು. ಆಗ ಏನು ವರ್ಷ ಮೇಡಮ್ ಇಲ್ಲಿಗೆ ಬಂದಿದ್ದು ಎನ್ನುತ್ತಲೇ ಅವಳನ್ನು ಚುಡಾಯಿಸಿದಾಗ, ಮಹಾರಾಜರನ್ನು ಭೇಟಿಯಾಗಿ ಮಾತುಕತೆ ನಡೆಸಿ ಸಂಧಾನ ಮಾಡಿ ಕರೆದುಕೊಂಡು ಬರಲು ರಾಜಮಾತೆ ಆರ್ಡರ್ ಮಾಡಿದ್ದಾರೆ. ನಕ್ಕು ಬಿಟ್ಟ ಸಿದ್ಧಾರ್ಥ್. ಒಳ್ಳೆ ಮಾತಾಡೋದು ಮಾತ್ರ ಗೊತ್ತು. ಪಾಪ, ಗಂಡ ಎಷ್ಟು ಒಳ್ಳೆಯ ಹುಡುಗ. ಅವನಿಗೂ ಏನೇನೋ ಆಸೆ ಆಗುತ್ತೆ, ಅದೆಲ್ಲ ಗೊತ್ತಾಗಲ್ಲ ಅಲ್ವಾ? ಅವನ ಹತ್ತಿರ ಬಂದು ಕೈ ಹಿಡಿದ ವರ್ಷ. ಅಷ್ಟು ಗೊತ್ತಾಗದೇ ಇರುವ ಪೆದ್ದಿನ ನಾನು? ಪೆದ್ದಿನೇ, ಆದರೆ ನಂಗೊಂದು ಗುಟ್ಟು ಗೊತ್ತು. ಏನದು? ನೀನನ್ನು ಮಿಸ್ ಮಾಡ್ಕೊಳ್ತೀರೈಟ್? ಹಾಗೆ ಅವನ ಭುಜಕ್ಕೆ ಒರಗಿದ ವರ್ಷ. ನಿಜ, ಆದರೆ ಏನು ಮಾಡೋದು ಅಲ್ವಾ? ಭುಜಕ್ಕೆ ಒರಗಿದ ಅವಳನ್ನು ತಿರುಗಿಸಿದ ಸಿದ್ಧಾರ್ಥ್ ಅವಳ ಕೈಗೆ ಒಂದು ಮುತ್ತನಿಟ್ಟು ಹೇಳಿದ, ಗೊತ್ತಾಯ್ತಾ ಏನು ಮಾಡಬೇಕು ಅಂತ? ಸುಮ್ಮನೆ ಅವನನ್ನು ನೋಡುತ್ತಿದ್ದ ವರ್ಷಳನ್ನು ನೋಡಿ ಬಗ್ಗೆ ಅವಳ ಕೊರಳಿಗೆ ಇನ್ನೊಂದು ಮುತ್ತು ಕೊಟ್ಟಾಗ ವರ್ಷ ಮೈಮನ ಅರಳಿ ಹೋಯಿತು. ಏನೋ ಒಂಥರ ಹೇಳಲಾಗದ ಭಾವನೆಯಲ್ಲಿ ತೇಲಿ ಹೋದವಳಿಗೆ ಸಿದ್ಧಾರ್ಥನ ಧ್ವನಿ ಎಚ್ಚರಿಸಿತು. ಹೇ ಹೆಂಡ್ತಿ, ಏನು ಎಲ್ಲಿ ಕಳೆದು ಹೋದೆ? ಅದೇನು ಮೂಗು ಕೆಂಪಗೆ ಆಗಿದೆ ಎಂದು ಮೂಗಿಗೆ ಮುತ್ತನಿಟ್ಟವನನ್ನು ಹಾಗೆಯೇ ಬಳಸಿದ ವರ್ಷ. ಸಿದ್ದು, ನೀನಿಲ್ಲದೆ ನನಗೆ ಬದುಕಲು ಸಾಧ್ಯವಿಲ್ಲ ಎನ್ನುತ್ತಾ ಅವನ ಹಣೆಗೆ ಮುತ್ತಿಟ್ಟಳು. ಇಬ್ಬರು ಎಷ್ಟೋ ಹೊತ್ತು ಹಾಗೆ ಕಳೆದು ಹೋಗಿದ್ದರು. ಕೆಲವು ನಿಮಿಷಗಳ ನಂತರ ವರ್ಷ, ಬನ್ನಿ ಅಮ್ಮ ಕಾಯ್ತಿರ್ತಾರೆ. ಹೋಗಲೇಬೇಕಾ ವರ್ಷ? ಮತ್ತೆ ಹೋಗದೆ? ಹಾಗಲ್ಲ, ಮತ್ತೆ ಹೇಗೋ? ಮತ್ತೆ ಹೇಗೆ ಎಂದರೆ ಹೀಗೆ ಎಂದವನೇ ಮುಖದ ತುಂಬೆಲ್ಲ ಮುತ್ತುಗಳನ್ನು ಕೊಟ್ಟು, ಇದೆ ನಂಗಿಲ್ವಾ? ನಾಚಿ ನೀರಾದ ವರ್ಷ, ಹೋಯ್ ಹುಡುಗ, ಅಪ್ಪ ಹೇಳಿದ್ದು ನೆನಪಿದೆ ಅಲ್ವಾ ಎಂದು ಅವನ ಎದೆಯೊಳಗೆ ಮುಖ ಹುದುಗಿಸಿದಳು. ಏನ್ ಮಾಡಲಿ ಶಿವನೇ, ಎಷ್ಟು ಮುದ್ದಾದ ಹುಡುಗಿ ಪಕ್ಕದಲ್ಲಿದ್ದರೆ ಅದು ಹೆಂಡತಿಯಾಗಿ. ಮೇಲೆ ನೋಡುತ್ತಾ ಹೇಳಿದ, ಅಪ್ಪ ನಿನಗೆ ಇದು ಸರಿಯೇ? ನಿಂಗೂ ಗಂಗಾ ಸಿಗದೆ ಇದ್ದಿದ್ದರೆ ಸಾಕ್ ಬನ್ನಿ ಎಂದು ಹೊರಟವಳ ಹಿಂದೆ ಹೊರಟ. ಸೂರ್ಯನಾಥರು ಇವರು ಮದುವೆಯಾದಾಗ ಕಿಶೋರರು ಒಪ್ಪುವ ತನಕ ನೀವು ಯಾವುದೇ ಕಾರಣಕ್ಕೂ ಒಂದಾಗಬಾರದು ಎಂದು ಮಾತು ತೆಗೆದುಕೊಂಡಿದ್ದರು. ಮಾಧವ, ಲಕ್ಷ್ಮಿ, ಮನಸ್ವಿ ಏನು ಹೇಳುತ್ತಾಳೆ ಎಂದು ಕಾಯುತ್ತಿದ್ದರು. ಅಂಕಲ್, ನನಗೆ ಗರ್ಭಕೋಶದ ತೊಂದರೆ ಇದೆ. ಡಾಕ್ಟರ್ ಆಗಿ ನನಗೆ ಗೊತ್ತು. ಏನಮ್ಮ ಮನಸ್ವಿ, ತಂದೆ ತಾಯಿಯಾದ ನಮಗೂ ಹೇಳದೆ? ಹೀಗೆ ಹೇಳಲಿ? ದತ್ತು ತಂದವರು ನೀವು. ನನಗೆ ಸಮಸ್ಯೆ ಇದೆ ಎಂದು ಗೊತ್ತಾದರೆ ನಿಮಗೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಇದೆಯಾ ಅಪ್ಪ? ಜೊತೆಗೆ ನನ್ನ ತೊಂದರೆ ಒಂದು ರೋಗವಲ್ಲ, ಟ್ಯೂಮರ್ ಆಗೋದು ಒಡೆಯೋದು. ನಂತರ ಅದು ಕ್ಯಾನ್ಸರ್ ಸಹ ಆಗಬಹುದು. ಅದಕ್ಕೆ ನಾನು ಮೌನಕ್ಕೆ ಮೊರೆ ಹೋದೆ. ಎಲ್ಲರೂ ದಿಗ್ಭ್ರಮೆಯಿಂದ ನೋಡುತ್ತಿದ್ದರು. ಈಗಲೂ ಮನಸ್ವಿ ಏನು ಭಾವನೆಗಳನ್ನು ವ್ಯಕ್ತಪಡಿಸದೆ ಹೇಳುವುದನ್ನು ನೋಡಿ ಲಕ್ಷ್ಮೀಳಿಗೆ ಸಂಕಟವಾಯಿತು. ಅವಳ ಹತ್ತಿರ ಹೋಗಿ, ಮಗು ಮನಸ್ವಿ, ಏನಾದರೂ ನಾವಿದ್ದೇವೆ. ದತ್ತು ತಂದಿದ್ದು ಅದು ಇದು ಎಲ್ಲ ಬಿಟ್ಟು ಬಿಡು ಕಂದ. ನೀನು ಯಾವಾಗಲೂ ನಮ್ಮ ಮಗಳೇ
ಎಂದು ಅಪ್ಪಿಕೊಂಡು ಬಿಟ್ಟರು. ಆಗ ಅಳಲು ಶುರುವಿಟ್ಟ ಮನಸ್ವಿಳನ್ನು ಸೂರ್ಯನಾಥರೇ ಸಮಾಧಾನ ಮಾಡಿ, ನೋಡಮ್ಮ, ಅವರು ನಿನ್ನ ತಂದೆ ತಾಯಿ, ಆದರೆ ನಾನು ಸಹ ನಿನ್ನ ತಂದೆ ಅಂತ ತಿಳಿದು ಸಂತೋಷದಿಂದ ಇರಮ್ಮ. ಬೇರೆಯವರ ನೋವು ಕಡಿಮೆ ಮಾಡುವ ನಿನಗೆ ನಿನ್ನ ನೋವಿಗೂ ನಾವೆಲ್ಲರೂ ಇದ್ದೇವೆ ಎಂಬ ಗಮನವಿರಲಿ, ಆಯ್ತಾ? ಆದರೂ ಏನೂ ಇಲ್ಲ, ನಗುತ್ತಾ ಮಾತಾಡಿಕೊಂಡಿದ್ದರೆ ಅದೇ ನೀನು ತೋರಿಸುವ ಪ್ರೀತಿಯೇ. ಅಂತೂ ಒಂದು ಸಮಾಧಾನ ಎಲ್ಲರಿಗೂ ಮೂಡಿದ ನಂತರ, ಕ್ಷಮಿಸಯ್ಯ ಮಾಧವ, ನನ್ನ ಮಗನ ವಿರುದ್ಧ ನಾನು ಹೋಗಲಾರೆ. ಬಿಡಪ್ಪ, ಅದೆಲ್ಲ ನನ್ನಂತೆಯೇ ನನ್ನ ಮಗಳನ್ನು ನೋಡಿಕೋ ಅಷ್ಟೇ. ಅವಳ ಸಮಸ್ಯೆ ನಿನ್ನಿಂದಲೇ ಹೊರಗೆ ಬಂತು, ಹಾಗೆ ಅವಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಂದೆ. ಹೀಗೆ ಮಾತಾಡುತ್ತಾ ಸೂರ್ಯನಾಥ ಹೊರಟು ನಿಂತಾಗ ಮನಸ್ವಿ ಬಂದು ಅವರ ಕಾಲಿಗೆ ನಮಸ್ಕರಿಸಿ ಹೇಳಿದ್ದಳು, ಅಂಕಲ್, ಥ್ಯಾಂಕ್ ಯು. ಹೀಗೆ ನಗುತ್ತಾ ಇರು ಮಗು ಎಂದು ಹಾರೈಸಿ ಹೊರಬಂದು ಲಕ್ಷ್ಮೀರಿಗೆ ಹೇಳಿದ್ದರು, ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮನೆಗೆ ಹಿಂತಿರುಗುತ್ತಿದ್ದ ಸೂರ್ಯನಾಥ ಸುತ್ತೂರಿಗೆ ತಿರುಗುವಾಗ ಒಂದು ಲಾರಿ ಅವರ ಕಾರಿಗೆ ಡ್ಯಾಶ್ ಹೊಡೆದಿದ್ದು, ಕಾರು ನುಜ್ಜುಗುಜ್ಜು ಆಗಿದ್ದು, ಜನರೆಲ್ಲ ಸೇರಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು, ಸಿದ್ಧಾರ್ಥ್ ಆಸ್ಪತ್ರೆಗೆ ಓಡೋಡಿ ಅಮ್ಮನೊಂದಿಗೆ ಬಂದಿದ್ದು, ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಡೆದು ಹೋಗಿತ್ತು. ಜಲಜ ಸೀದಾ ಕಾಲ್ ಮಾಡಿದ್ದು ವರ್ಷಾಗೆ. ಹಲೋ ಅಮ್ಮ, ಏನು ಕಾಲ್ ಮಾಡಿದ್ದು? ಏನೇ, ನಿನ್ನ ಗಂಡ ಡ್ಯಾಡಿ ಮೇಲೆ ಕೇಸ್ ಹಾಕಿದ್ರು, ಸುಮ್ಮನೆ ಇದೆಯಲ್ಲ, ಇದೇನಾ ನೀನು ನಡೆದುಕೊಳ್ಳುವ ರೀತಿ? ಅಮ್ಮ, ಅಪ್ಪ ಯಾಕೆ ಹಾಗೆ ಮಾಡಿದ್ದು? ಇದೆಂತಹ ಅಪ್ಪ ಅಮ್ಮ, ಹಳೆ ಕಾಲದವರ ಹಾಗೆ? ಕಾಲ್ ಮಾಡಿದ್ದು ಯಾಕೆ ಅದು ಹೇಳು. ಅಂದರೆ ನಿನಗೆ ಕಾಲ್ ಮಾಡಬಾರದಾ? ಹಾಗೇನಿಲ್ಲ, ಆದರೆ ಇವತ್ತಿನವರೆಗೂ ಮಗಳು ಇದ್ದಾಳೆ ಅನ್ನೋದು ಮರೆತು ಹೋಗಿದ್ದ. ಸ್ವಲ್ಪ ಮೆತ್ತಗಾದ ಜಲಜ ಎಮೋಷ್ನಲ್ ಆಗಿ ಹೇಳಿದರು. ಮರೆಯೋದು ಹೇಗೆ? ಅದೆಲ್ಲ ಬಿಡು, ಸ್ವಲ್ಪ ಸಿದ್ಧಾರ್ಥಿಗೆ ಹೇಳಿ ಕೇಸ್ ವಾಪಸ್ ತಗೊಳ್ಳೋಕ್ಕೆ ಹೇಳು. ನನ್ನ ಮಾತು ಕೇಳುತ್ತಾರೆ ಅನಿಸುತ್ತಾ ನಿನಗೆ? ಮತ್ತೇನು, ಹೆಂಡತಿ ಹೇಳಿದ್ದು ಕೇಳದೇ ಇದ್ದರೆ? ಹಾಗಲ್ಲಮ್ಮ, ಮತ್ತೆ ಹೇಗೆ? ಅಲ್ಲೇ ಅಪ್ಪ ಜೈಲಲ್ಲಿ ಇದ್ರೆ ನಿನಗೆ ಖುಷಿಯಾ? ಹಾಗೇನೂ ಇಲ್ಲ, ಆದರೆ ಅಪ್ಪ ಯಾಕೆ ಹಾಗೆ ಕೆಟ್ಟದ್ದನ್ನು ಮಾಡಿದ್ದು? ನೋಡು, ಆಗಿದ್ದು ಹಾಗೆ ಹೋಯಿತು, ನನಗೂ ಗೊತ್ತಿರಲಿಲ್ಲ. ಈಗ ನಿಮ್ಮ ಮಾವಂಗೆ ಏನೂ ಆಗಿಲ್ಲ ಅಲ್ವಾ, ಮತ್ತೆ ಎಂತಕ್ಕೆ ಕೇಸ್? ಒಂದು ಕ್ಷಣ ವರ್ಷಕ್ಕೂ ಹ್ಞೂ ಅನಿಸಿತು. ಆದರೆ ಅಮ್ಮ, ನೋಡು ವರ್ಷ, ನಿನ್ನ ಮೇಲೆ ಇದೆ ಅಪ್ಪನ ಬದುಕು. ಒಂದು ವೇಳೆ ನಿನ್ನ ಡ್ಯಾಡಿಗೆ ಪನಿಷ್ಮೆಂಟ್ ಆದರೆ ಅವರು ಸೂಸೈಡ್ ಮಾಡಿಕೊಳ್ಳೋದು ಶ್ಯೂರ್. ಹಾಗೆಲ್ಲ ಹೇಳಬೇಡಮ್ಮ. ಮತ್ತೇನು, ನೀನು ಹೆಲ್ಪ್ ಮಾಡಲ್ಲ ಅಂದರೆ ಏನು ಮಾಡೋದು? ಇರೋ, ನಾನು ಸಿದ್ಧಾರ್ಥನ ಹತ್ರ ಮಾತಾಡಿ ನೋಡ್ತೇನೆ. ಹಾಗೆ ಮಾಡೋ, ನಿನ್ನ ಡ್ಯಾಡಿಯ ಲೈಫ್ ಪ್ರಶ್ನೆ. ಸೂರ್ಯನಾಥ ಆರೋಗ್ಯ ಸುಧಾರಿಸಿತ್ತು. ಸಿದ್ಧಾರ್ಥನ ಹತ್ತಿರ ಹೇಗೆ ವಿಷಯ ಎತ್ತುವುದು ಎನ್ನುವುದೇ ಗೊತ್ತಾಗಲಿಲ್ಲ. ಆದರೆ ಹೇಳದೇ ಇದ್ದರೆ ಡ್ಯಾಡಿ ಜೈಲಲ್ಲಿ ಇರುತ್ತಾರೆ. 2 ದಿನ ಬಿಟ್ಟು ಸಿದ್ಧಾರ್ಥನಲ್ಲಿ ಹೇಳಿದಳು, ಸಿದ್ಧಾರ್ಥ್, ನಾನೊಂದು ಮಾತು ಕೇಳಲ್ಲ. ಕೇಳು ವರ್ಷ, ಅದಕ್ಕೆ ಇಷ್ಟು ಪೀಟಿಕೆ ಯಾಕೆ? ಅಲ್ಲ, ಅಪ್ಪ ಸಹ ಹುಷಾರಾಗಿದ್ದಾರೆ, ಡಾಕ್ಟರ್ ಹೇಳಿದ್ರು ಅಲ್ವಾ, ಇನ್ನೂ ಪ್ರಾಬ್ಲಮ್ ಇಲ್ಲ ಅಂತ. ಹೌದು, ಈಗ ನೀನು ಏನು ಹೇಳಲು ಹೊರಟಿದ್ದು? ಅದು ನನಗೋಸ್ಕರ ಕೇಸ್ ವಾಪಸ್ ತಗೊಳ್ಳೋಕ್ಕೆ ಆಗಲ್ವಾ? ಸಿದ್ಧಾರ್ಥ್ ಒಮ್ಮೆಲೆ ಅವಳನ್ನು ನೋಡಿದ. ವರ್ಷ, ನೀನು ಹೇಳುತ್ತಿರುವುದಾ ಇದು? ನಿನಗೆ ಈ ವಿಷಯ ಗೊತ್ತು ಅಲ್ವಾ? ಸಪೋಸ್ ಅಪ್ಪನಿಗೆ ಏನಾದರೂ ಆಗಿದ್ದರೆ? ಏನೂ ಆಗಿಲ್ಲ ಅಲ್ವಾ, ಅದಕ್ಕೆ ಕೇಳಿದ್ದು. ಅವಾಕ್ಕಾಗಿ ಅವಳನ್ನೇ ನೋಡುತ್ತಿದ್ದು ಬಿಟ್ಟ. ಸ್ವಲ್ಪ ಟೈಮ್ ಕೊಡು ವರ್ಷ ಎಂದವನೇ ತೋಟಕ್ಕೆ ಹೋಗಿ ಯೋಚಿಸಿದ. ನಂತರದ ಎಲ್ಲ ಕೆಲಸವನ್ನು ಶರವೇಗದಲ್ಲಿ ಮುಗಿಸಿ ಕೇಸ್ ವಾಪಸ್ ತಗೊಳ್ಳಲು ಹೋಗುವಾಗ ವರ್ಷಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದ. ಅಲ್ಲಿ ಅಮ್ಮ ಮತ್ತು ಅಪ್ಪನಿಗೆ ಎಲ್ಲವೂ ಹೇಳಿ, ಅಪ್ಪ, ನನಗೇನೂ ತೊಂದರೆ ಇಲ್ಲ, ಆದರೆ ಒಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಪೋದಾದರೆ ಓಕೆ. ಅದೆಲ್ಲ ಯಾಕೆ ಸಿದ್ದು? ಪಾಪ, ಅವಳದ್ದು ಅಪ್ಪನೇ ಅಲ್ವಾ ಎಂದು ಚಂದ್ರಕಲಾ ಹೇಳಿದಾಗ, ಅಮ್ಮ ಪ್ಲೀಸ್, ಇದು ನನ್ನ ಮತ್ತು ವರ್ಷ ವಿಷಯ. ಆದರೆ ನಿಮಗೆ ಹೇಳೋದೇ ನಾನೇನೂ ಮಾಡಲ್ಲ ಅಮ್ಮ, ಇಲ್ಲಿಯೇ ಹೇಳೋದು ಅಂತ ಡಿಸೈಡ್ ಮಾಡಿದ್ದು. ಮಗ ಅಷ್ಟು ಕಟ್ಟುನಿಟ್ಟಾಗಿ ಹೇಳಿದಾಗ ಚಂದ್ರಕಲಾ ಮತ್ತು ಸೂರ್ಯನಾಥ ಸುಮ್ಮನಾದರು. ವರ್ಷ, ನೀನು ಹೇಳಿದಂತೆ ಕೇಸ್ ರಿಟರ್ನ್, ಆದರೆ ನೀನು ಹೇಗೆ ನಮ್ಮ ಮನೆಗೆ ಬಂದೆಯೋ ಹಾಗೆ ನಿನ್ನ ಮನೆಗೆ ಹೋಗಬೇಕು. ಡಿಗ್ರಿ ಮುಗಿಯುವವರೆಗೂ. ಅದರ ನಂತರ ನಿನಗೆ ಇಂಟ್ರೆಸ್ಟ್ ಇದ್ದರೆ, ನಿನ್ನ ಮನೆಯವರ ಒಪ್ಪಿಗೆ ಇದ್ದರೆ ನೀವಾಗಿಯೇ ವಾಪಸ್ ಬರಬೇಕು. ಅದು ಸಹ ನಿನ್ನ ಅಪ್ಪನೊಂದಿಗೆ. ಇದು ಅಗ್ರಿಮೆಂಟ್. ಇದಕ್ಕೆ ನೀನು ಮತ್ತು ನಿನ್ನಪ್ಪ ಸೈನ್ ಮಾಡಿದ್ರೆ
ಈಗ ಪತ್ರಿಕಾಗೋಷ್ಠಿ ಕರೆದು ನಿನ್ನ ಅಪ್ಪನನ್ನು ಮಿಸ್ ಆಗಿ ಹಿಡಿದಿದ್ದು ಅಂತ ಪೊಲೀಸರು ಹೇಳುತ್ತಾರೆ. ವರ್ಷ ಸೂರ್ಯನಾಥ ಚಂದ್ರಕಳ ನಿಬ್ಬೆರಗಾಗಿದ್ದರು. ಅದೆಲ್ಲ ಸಿದ್ದು ಎಂದು ಏನೋ ಹೇಳಲು ಹೊರಟ ವರ್ಷಾಳನ್ನು ತಡೆದು ಸಿದ್ಧಾರ್ಥ ಹೇಳಿದ. ಅಪ್ಪ, ನನ್ನಿಂದ ನಮ್ಮ ಮನೆಯ ಯಾವ ಸದಸ್ಯರಿಗೂ ನಷ್ಟವಾಗುವುದು ನನಗೆ ಇಷ್ಟವಿಲ್ಲ. ಅದಕ್ಕೆ ಮುಂಜಾಗೃತಾ ಕ್ರಮವಾಗಿ ಇದು ಎಂದು ಪೇಪರ್ ಇಟ್ಟು ಓದಿ ಸೈನ್ ಮಾಡು. ವರ್ಷ ಹೊರಗೋಗಿಬಿಟ್ಟ. ಅವನೆದೆಗೆ ಬರ್ಜಿಯಿಂದ ಇರಿದ ಹಾಗೆ ಆಗಿತ್ತು. ಎಷ್ಟು ಸುಲಭವಾಗಿ ಹೇಳಿಬಿಟ್ಟಳು, ಏನೂ ಆಗಿಲ್ಲ ಅಂತ. ವರ್ಷ ಮುಖ ಸಣ್ಣ ಮಾಡಿಕೊಂಡು ಕುಳಿತಿದ್ದಳು. ಅವಳಿಗೆ ಗೊತ್ತಿತ್ತು ಇನ್ನು ಸಿದ್ಧಾರ್ಥ್ ಬ್ಯಾಕ್ ಸ್ಟೆಪ್ ಇಡಲ್ಲ ಅಂತ. ಸುಮ್ಮನೆ ಸೈನ್ ಮಾಡಿ ಹೊರಬಂದು ಅವನೆದುರು ಹಿಡಿದಳು. ಕಾಲ್ ಮಾಡಿ ಎಲ್ಲವನ್ನೂ ವಿವರಿಸಿ ಹೇಳಿ ಕಿಶೋರರನ್ನು ಬಿಡಲು ಹೇಳಿ ಮಾಧ್ಯಮಗಳ ಮುಂದೆ ಸಣ್ಣ ತಪ್ಪಿನಿಂದ ಹೀಗೆ ಆಗಿದೆ ಎಂದು ಹೇಳಿ ಅಷ್ಟೇ ಎಂದ. ಮನೆಗೆ ವರ್ಷಾಳನ್ನು ಕರೆದುಕೊಂಡು ಬಂದು, ನೀನು ಹೇಗೆ ಬಂದೆಯೋ ಹಾಗೆ ಹೋಗೋ, ನಿನ್ನ ಅಪ್ಪ ಬರುತ್ತಾರೆ. ಹಾ, ಹೇಳೋದೇ ಮರೆತೆ, ತಾಳಿ ಕಾಲುಂಗರ ಎಲ್ಲ ತೆಗೆದಿಡು. ಅಣ್ಣ, ಏನಣ್ಣ ಇದು ಎಂದು ಏನೋ ಹೇಳಲು ಬಂದ ನೈನಿಗೆ, ನೈನಿ ದೊಡ್ಡವರು ಅವರು, ಮೊದಲ ತಪ್ಪಿಗೆ ಅಪ್ಪನಿಗೆ ಶಿಕ್ಷೆ, ಇನ್ನು ನಾನು ತಪ್ಪು ಮಾಡಿದರೆ? ಪ್ಲೀಸ್ ಏನೂ ಹೇಳಬೇಡ, ಇದರಲ್ಲಿ ನನ್ನ ಮಾತೆ ಕೊನೆಯದು. ವರ್ಷ ಕಣ್ಣಲ್ಲಿ ನೀರು ಬಂದಿತ್ತು. ನೈನಿಗೆ ಕೆಡುಕೆನಿಸಿತು. ಅತ್ತಿಗೆ, ಬೇಡ ನೈನಿ, ಸಿದ್ಧಾರ್ಥ್ನಿಗೆ ಬೇಡ ಅನಿಸಿದ್ದು ನನ್ನ ದುರಾದೃಷ್ಟ. ಆದರೆ ಅಷ್ಟರಲ್ಲಿ ಕಾರು ಹಾರ್ನ್ ಮಾಡಿದ್ದು. ಎಲ್ಲವನ್ನೂ ತೆಗೆದಿಟ್ಟು ಮಾಂಗಲ್ಯ ತೆಗೆಯುವಾಗ ಅವಳ ಕೈ ನಡುಗಿತ್ತು. ಆದರೆ ಇದೇ ಮಾಂಗಲ್ಯ ನನ್ನವನಿಂದ ಇನ್ನೊಂದು ವರ್ಷದಲ್ಲಿ ಎಲ್ಲರ ಮುಂದೆ ನಾನೇ ಹಾಕಿಸಿಕೊಳ್ಳುತ್ತೇನೆ ಎಂದುಕೊಂಡವಳೆ ಸೀದಾ ಕಾರಲ್ಲಿ ಹೋಗಿ ಕುಳಿತಳು. ತೋಟಕ್ಕೆ ಹೋದ ಸಿದ್ಧಾರ್ಥ್ನ ಮನದಲ್ಲಿ ಅಲ್ಲೋಲ ಕಲ್ಲೋಲ ತೊಳಲಾಟ ಶುರುವಾಗಿತ್ತು. ವರ್ಷ ಇಲ್ಲದೆ ನಾನು ಇರಬಲ್ಲನೆ, ಆದರೆ ಅವಳಿದ್ದರೆ ನನ್ನ ಕುಟುಂಬ. ಏನೇ ಆದರೂ ಇನ್ನು ವರ್ಷ ನನ್ನ ಜೀವನದ ಮುಗಿದ ಅಧ್ಯಾಯ ಎಂದೆಣಿಸಿ ಮನೆಗೆ ಬಂದಿದ್ದ. ನೈನಿ, ನಾನು ತಪ್ಪು ಮಾಡಿದ್ನಾ? ಅಣ್ಣನ ಪ್ರಶ್ನೆಗೆ ನೈನಿ, ಇಲ್ಲ ಅಣ್ಣ, ಆದರೆ ಮಾಂಗಲ್ಯ ತೆಗೆಯಲು ಹೇಳಬಾರದಿತ್ತು. ಇಲ್ಲಿಟ್ಟರೆ ಅದಕ್ಕೊಂದು ಬೆಲೆ ಇದೆ ನೈನಿ, ಆದರೆ ಅಲ್ಲಿ ಹೋಗಿ ಅವಳು ತೆಗೆದರೆ ಎನ್ನುವಾಗ ಅವನ ಧ್ವನಿ ಕಂಪಿಸಿತ್ತು. ಆ ರಾತ್ರಿ ಅಣ್ಣ ತಂಗಿ ಇಬ್ಬರು ನಿದ್ದೆಯಿಲ್ಲದೆ ಕಳೆದರು. ಈ ಕಡೆ ಕಿಶೋರ ಬಂದ ಖುಷಿಗಿಂತ ಭುವನ್ನ ಬೈಗೊಳೆ ಜಾಸ್ತಿಯಾಗಿತ್ತು. ನಿಮಗೆ ತಲೆ ಸರಿ ಇಲ್ವಾ? ಅವಳನ್ನು ಕರೆದುಕೊಂಡು ಬಂದಿದ್ದೀರಿ? ಒಳ್ಳೆ ಲಾಯರ್ ಇಟ್ಟಿದ್ದರೆ ಇಷ್ಟೊತ್ತಿಗೆ ಡ್ಯಾಡಿಗೆ ಬೇಲ್ ಸಿಗುತ್ತಿತ್ತು. ಹೌದು ಭುವನ್, ನೋಡು, ನೀನೇ ಓಡಾಡಿ ಮಾಡು, ನಾನು ಬೇಕಾದರೆ ಹೋಗ್ತೇನೆ, ನಂಗೇನು ಪ್ರಾಬ್ಲಮ್ ಇಲ್ಲ. ಆಗ ಜಲಜಾ, ಬೇಡಮ್ಮ, ಅವನಿಗೆ ಬುದ್ಧಿ ಇಲ್ಲ. ಹೇ ಭುವನ್, ಶಟ್ ಯುವರ್ ಮೌತ್, ಓಕೆ ಓಕೆ, ಯು ಆರ್ ಆಲ್ ಸ್ಟುಪಿಡ್ಸ್ ಎನ್ನುತ್ತಾ ಹೋದ ತಮ್ಮನನ್ನು ನೋಡಿ ನಗು ಬಂತು ವರ್ಷಾಳಿಗೆ. ಅವರ ಮನೆಯ ಆ ಸಂತಸ ನಮ್ಮನೆಯಲ್ಲಿ ಮೂಡಲು ಸಾಧ್ಯವಿಲ್ಲ ಎಂದುಕೊಂಡವಳೆ. ಡ್ಯಾಡಿ, ನಾನು ಕಾಲೇಜಿಗೆ ಹೋಗಲ್ಲ ಎಂಬ ಬಾಂಬ್ ಕಿಶೋರ ಮತ್ತು ಜಲಜಾ ದಂಪತಿಗಳ ಮೇಲೆ ಬಿದ್ದಿತು. ಅಂದರೆ ವೈ? ಯು ಆರ್ ಮ್ಯಾಡ್? ಯುವರ್ ಥಿಂಗ್ ಡ್ಯಾಡ್, ಬಟ್ ಇಟ್ಸ್ ಮೈ ಡಿಸಿಷನ್. ಯಾವಾಗ ಇಷ್ಟು ದೊಡ್ಡವಳು ಆಗಿದ್ದು ನೀನು? ನೀವು ಕೊಲೆ ಮಾಡಬಹುದಾದರೆ ನಾನು ಕಾಲೇಜು ಬಿಡಬಾರದಾ ಡ್ಯಾಡ್? ಕಿಶೋರ ಕುಗ್ಗಿ ಹೋದರು. ಏನೂ ಮಾತಾಡದೆ ತಮ್ಮ ರೂಮಿನತ್ತ ಹೋದ ಅವರನ್ನು ನೋಡಿ ವರ್ಷ ಮನದಲ್ಲಿ ಸಣ್ಣ ನಗು ಹರಡಿತು. ನೀವೆಲ್ಲ ಯೋಚಿಸುತ್ತಲೇ ಇರಿ, ನನ್ನ ಪ್ಲಾನ್ ಸಹ ಇದೆ. ಇನ್ನು ಅವನಿಗೆ ಮಾತ್ರ ಪ್ಲಾನ್ ಮಾಡೋಕ್ಕೆ ಬರೋದಾ? ಇಷ್ಟಕ್ಕೂ ವರ್ಷಾಳ ಪ್ಲಾನ್ ಏನು? ಅವರಿಬ್ಬರು ಒಂದಾಗುತ್ತಾರಾ? ಕಿಶೋರರು ಇವರಿಬ್ಬರು ಒಂದಾಗುವುದಕ್ಕೆ ಒಪ್ಪಿಕೊಳ್ಳುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.